ನಮಸ್ಕಾರ ವೀಕ್ಷಕರೇ, ಪ್ರಾಣಾಭಿಸಾರ ಹೀಲಿಂಗ್ ಮತ್ತು ಟ್ರೈನಿಂಗ್ ಸೆಂಟರ್ಗೆ ಸುಸ್ವಾಗತ. ಸೊ ಇವತ್ತು ನಾನು ನಿಮಗೆ ಕೊಡ್ತಾ ಇರುವಂತಹ ಒಂದು ಟಿಪ್ ಅಥವಾ ಒಂದು ಸಲಹೆ ಅಥವಾ ಒಂದು ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ ಫೈನಾನ್ಷಿಯಲ್ ಕಂಡೀಷನನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾವು ಏಂಜಲ್ಸ್ಗಳ ಸಹಾಯವನ್ನು ಯಾವ ರೀತಿ ಪಡ್ಕೋಬೋದು ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲು ಏಂಜಲ್ಸ್ ಅಂದರೆ ಯಾರು ಅನ್ನೋದನ್ನು ಸ್ವಲ್ಪ ನೋಡಿ ಆಮೇಲೆ ಇದು ಯಾವ ಥರ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಏಂಜಲ್ಸ್ ಅಂದರೆ ಯಾರಪ್ಪ ಅಂದರೆ ದೇವದೂತರು, ಅಂದರೆ ನಮ್ಮ ಹಾಗೂ ದೇವರ ನಡುವೆ ಇರುವಂತಹ ಬ್ರಿಡ್ಜ್ ಥರ ಕೆಲಸ ಮಾಡುವ, ಅಂದರೆ ಸೇತುವೆ ಅಥವಾ ಮಾಧ್ಯಮದ ರೂಪದಲ್ಲಿ ಕೆಲಸ ಮಾಡೋರೆ ಈ ಒಂದು ಏಂಜಲ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ವಿಷಯಗಳನ್ನು ತಗೊಂಡೋಗಿ ದೇವರುಗಳಿಗೆ ತಲುಪಿಸೋದು, ಅದೇ ರೀತಿ ದೇವರ ಒಂದು ವಿಷಯಗಳನ್ನು ನಮಗೆ ತಲುಪಿಸುವಂತಹ ಕೆಲಸವನ್ನು ಈ ಏಂಜಲ್ಸ್ ಮಾಡ್ತಾರೆ. ಏಂಜಲ್ಸ್ ಎಲ್ಲಪ್ಪ ಇರ್ತಾರೆ ಅಂದರೆ ಎಲ್ಲ ಕಡೆ ಇದ್ದಾರೆ. ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಸುತ್ತ ಕೂಡ ಏಂಜಲ್ಸ್ ಇದ್ದಾರೆ. ಪ್ರತಿ ಕ್ಷಣ ಪ್ರತಿ ದಿನ ನಮ್ಮ ಜೊತೆ ಏಂಜಲ್ಸ್ ಇರ್ತಾರೆ. ಆದರೆ ನಮ್ಮ ಒಂದು ಫ್ರೀ ವಿಲ್ ಅನ್ನೋದಿರೋದ್ರಿಂದ ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ವಿಚಾರಗಳಲ್ಲಿ ಏಂಜಲ್ಸ್ ಇಂಟರ್ಫಿಯರ್ ಆಗಲ್ಲ. ಆದರೆ ಅವರಿಗೆ ನಮಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಸದಾ ಕಾಲ ಇರುತ್ತೆ. ಸೊ ಇವರ ಜೊತೆ ನಾವು ಕನೆಕ್ಟ್ ಆಗೋದ್ರ ಮೂಲಕ ನಮ್ಮ ಒಂದು ಏನೇ ಸಮಸ್ಯೆ ಇದ್ದರೂ ಅದನ್ನು ನಾವು ಪರಿಹಾರ ಮಾಡ್ಕೋಬೋದು. ಇದರಲ್ಲಿ ಮುಖ್ಯವಾಗಿ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್. ಸೊ ನಮಗೆ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು, ಸೊ ಕ್ಲೈಂಟ್ಸ್ ಜಾಸ್ತಿ ಅಟ್ರ್ಯಾಕ್ಟ್ ಆಗಬೇಕು, ಸೊ ಪ್ರಾಫಿಟ್ ಜಾಸ್ತಿ ಆಗಬೇಕು ಅಥವಾ ಇನ್ಕಮ್ ಜಾಸ್ತಿ ಆಗಬೇಕು, ಸೇಲ್ಸ್ ಜಾಸ್ತಿ ಆಗಬೇಕು, ಇದೆಲ್ಲದಕ್ಕೂ ಕೂಡ ನಾವು ಏಂಜಲ್ಗಳ ಸಹಾಯವನ್ನು ತಗೋಬೋದು. ಸೊ ಇಲ್ಲಿ ನಾವು ಒಂದು ಟೆಕ್ನಿಕನ್ನು ಫಾಲೋ ಮಾಡ್ತೀವಿ. ಏನಪ್ಪ ಅಂತಂದರೆ ಆರ್ಕೇಂಜಲ್ ಯೂರಿಯಲ್ ಅನ್ನೋರು ನಮ್ಮ ಬಿಸ್ನೆಸ್ಸು ಮತ್ತು ಫೈನಾನ್ಷಿಯಲ್ ಗ್ರೋತಿಗೆ ಸಹಾಯ ಮಾಡುವಂತಹ ಏಂಜಲ್. ಸೊ ಈ ಆರ್ಕೇಂಜಲ್ ಯೂರಿಯಲ್ ಜೊತೆ ಒಂದು ಕಾಂಟ್ರ್ಯಾಕ್ಟನ್ನು ಮಾಡ್ಕೋತೀವಿ. ಏನು ಮೇಡಮ್ ಇದು ಕಾಂಟ್ರ್ಯಾಕ್ಟ್ ಅಂದರೆ? ಹೌದು, ಸೊ ನಾನು ಏನಂತ ಅಂದರೆ ಈಗ ಆರ್ಕೇಂಜಲ್ ಯೂರಿಯಲ್ ಜೊತೆ ಕನೆಕ್ಟ್ ಆಗಿ ಈ ತಿಂಗಳು ನನಗೆ ಇಷ್ಟು ಅಮೌಂಟು, ಇಷ್ಟು ಪ್ರಾಫಿಟ್ಟು ಅಥವಾ ಇಷ್ಟು ಹಣ ಬರೋ ಥರ ನನಗೆ ಹೆಲ್ಪ್ ಮಾಡಿ, ಈ ಥರ ಬರೋ ಥರ ಮಾಡಿಕೊಡಿ. ಇದರಲ್ಲಿ ನಾನು ಇಷ್ಟು ಪರ್ಸೆಂಟನ್ನು ಯಾವುದಾದ್ರೂ ಒಂದು ಡೊನೇಷನ್ ರೂಪದಲ್ಲಿ ಅಥವಾ ಬೇರೆ ಯಾವುದಕ್ಕಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೋತೀನಿ. ಅಂದರೆ ಅದು ಅವರಿಗೆ ನಾವು ಕೊಡುವಂತಹ ಕಮಿಷನ್ ಅಥವಾ ಪಾರ್ಟ್ನರ್ಶಿಪ್ಗೋಸ್ಕರ ಕೊಡುವಂತಹ ಒಂದು ಪರ್ಸೆಂಟೇಜ್ ಆಗಿರುತ್ತೆ. ಸೊ ಇದೇನು ಮೇಡಮ್ ಅವ್ರಿಗೆ ಲಂಚ ಕೊಡಬೇಕಂದ್ರೆ ಲಂಚ ಅಲ್ಲ ಇದು. ಯಾಕೆ ಅಂದರೆ ನಾವು ಇದನ್ನು ಉಪಯೋಗಿಸ್ತಾ ಇರೋದು ಡೊನೇಷನ್ಗೆ. ಸೊ ಏಂಜಲ್ಸ್ಗೆ ಏನಪ್ಪ ಅಂದರೆ ನಾವು ಇತರರಿಗೆ ಸಹಾಯ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸೊ ಆ ಡೊನೇಷನ್ನ ನೀವು ಬೇಕಿದ್ರೆ ಯಾವುದಾದ್ರೂ ಪ್ರಾಣಿಗಳಿಗೆ ಕೊಡಬಹುದು. ಈಗ ಪೆಟ್ಸ್ ಎಲ್ಲ ಸಾಕ್ತಾರಲ್ಲ, ಅದಕ್ಕೋಸ್ಕರ ಕೊಡಬಹುದು. ಅದು ಅಥವಾ ಬೇರೆ ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಯೂಸ್ ಮಾಡ್ಬೋದು. ಯಾವುದಕ್ಕಾದ್ರೂ ಸರಿ, ಒಟ್ಲಿ ಯಾವುದಾದ್ರೂ ಒಂದು ಸೋಷಿಯಲ್ ಸರ್ವಿಸ್ಗೆ ಆ ಏನು ಅಮೌಂಟ್ ಪರ್ಸೆಂಟೇಜ್ ನೀವು ಕೊಡ್ತೀನಿ ಅಂತ ಕಮಿಟ್ ಆಗಿರ್ತೀರೋ ಅದನ್ನು ನಾವು ಕೊಡಬೇಕಾಗತ್ತೆ. ಇದನ್ನು ಮಾಡಿ ನೋಡಿ, ಡೆಫಿನೆಟ್ಟಾಗಿ ನೀವು ಎಷ್ಟು ನೀವು ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತೀರೋ, ನೀವೆಷ್ಟು ನೀವು ಮಾತಾಡಿರ್ತೀರೋ ಆರ್ಕೇಂಜಲ್ ಯೂರಿಯಲ್ ಜೊತೆ, ಅಷ್ಟು ಡೆಫಿನೆಟ್ಟಾಗಿ ನಿಮಗೆ ಬಂದೇ ಬರುತ್ತೆ. ಬಟ್ ಮರೆಯೋ ಹಾಗಿಲ್ಲ, ನಾವು ಎಷ್ಟು ಪರ್ಸೆಂಟನ್ನು ನಾವು ಅವರಿಗೆ ಒಂದು ಕೊಡ್ತೀವಿ ಪಾರ್ಟ್ನರ್ಶಿಪ್ಪಲ್ಲಿ ಅಂತ ಕನೆಕ್ಟ್ ಆಗಿರ್ತೀವೋ, ಕಮಿಟ್ ಆಗಿರ್ತೀವೋ, ಅಷ್ಟನ್ನು ನಾವು ಕೊಡಲೇಬೇಕು. ಸೊ ಅದನ್ನು ಅವ್ರೇನು ಬಂದು ತಗೊಳ್ಳೋದಿಲ್ಲ, ಬಟ್ ಅವರ ರೂಪದಲ್ಲಿ ಬೇರೆ ಒಬ್ಬರು ಎನರ್ಜೀಸ್ಗೆ ನಾವು ಅದನ್ನು ಸಹಾಯವಾಗಿ ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಇದನ್ನು ಮಾಡಿ ಈ ಮಂತಿಂದನೇ ಸ್ಟಾರ್ಟ್ ಮಾಡಿ. ಏಕೆಂದರೆ ಇವತ್ತಿನ್ನೂ ಸೆಕೆಂಡ್, ಸೊ ಜುಲೈ 2 ಆಗಿದೆ. ಈ ಮಂತಲ್ಲಿ ನೀವು ಇಷ್ಟು ಅಮೌಂಟ್ ನನಗೆ ಬಂದರೆ ಆರ್ಕೇಂಜಲ್ ಯೂರಿಯಲ್ನ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇಷ್ಟು ಅಮೌಂಟ್ ನನಗೆ ಬಂದರೆ ಇಷ್ಟು ಪರ್ಸೆಂಟ್ ಅಂದರೆ ನೀವು ಕರೆಕ್ಟಾಗಿ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದರ ಪ್ರಕಾರ ಕೊಡಬೇಕಾಗತ್ತೆ. ಸೊ ಯೋಚನೆ ಮಾಡಿ ಪರ್ಸೆಂಟೇಜನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆ ಒಂದು ಮಂತ್ ಮುಗಿದ ತಕ್ಷಣ ನಿಮ್ಗೆ ಅಷ್ಟು ಅಮೌಂಟ್ ಡೆಫಿನೆಟಾಗಿ ಬಂದಿರುತ್ತೆ. ಆ ಪರ್ಸೆಂಟೇಜ್ನ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಲ್ ದಿ ಬೆಸ್ಟ್.